ವೀಕ್ಷಕರೇ, ಮೇ 4ರ ನಂತರ ಏನಾಗ್ತಾ ಇದೆ ರಾಜಕೀಯ ಬೆಳವಣಿಗೆ, ಅದರಲ್ಲೂ ಕೂಡ ಈ ಪಂಚರಾಜ್ಯಗಳ ಚುನಾವಣೆಯ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಕೆರಳಿಸ್ತಾ ಇರುವಂಥದ್ದು ತಮಿಳುನಾಡಿನ ರಾಜಕೀಯ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಕೆರಳಿಸ್ತಾ ಇದೆ, ಬಹಳ ಕ್ಯೂರಿಯಾಸಿಟಿಯನ್ನು ಹುಟ್ಟು ಹಾಕ್ತಾ ಇದೆ. ಏನಾಗುತ್ತೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದರೂ ಕೂಡ ಟಿವಿಕೆ ವಿಜಯ್ ಅವರ ಪಕ್ಷ, ಆದರೆ ಸರ್ಕಾರ ರಚನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಎರಡೆರಡು ಬಾರಿ ಗವರ್ನರ್ ಅವರನ್ನ ಭೇಟಿ ಮಾಡ್ಕೊಂಡು ಬರ್ತಾರೆ, ಆದರೂ ಕೂಡ ಗವರ್ನರ್ ಅವರಿಂದ ಸಮ್ಮತಿ ಸಿಗ್ತಾ ಇಲ್ಲ. ಎಲ್ಲಪ್ಪ ಬಹುಮತ ಇದೆ, ಬಹುಮತಕ್ಕೆ ಬೇಕಾಗಿರುವಂಥದ್ದು 118, ನಿನ್ನತ್ರ ಎಲ್ಲಿದೆ? ಇನ್ನುಳಿದಂತಹ 6 ತೆಗೆದುಕೊಂಡು ಬಾ, ನಾನು ನಿನಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅನುವನ್ನು ಮಾಡ್ಕೊಡ್ತೀನಿ ಅಂತ ಹೇಳಿ ಗವರ್ನರು 2 ಸಲ ಹೋಗಿದ್ದಾರೆ ವಿಜಯ್ ಅವರು. ಈ ಕಡೆ ರಾಜ್ಯಪಾಲರು ವಾಪಸ್ ಕಳಿಸ್ತಾ ಇದ್ದಾರೆ. ಅಂದರೆ ಇವತ್ತು ಅಪ್ಡೇಟ್, ಈಗಿನ ಅಪ್ಡೇಟ್, ಮತ್ತೊಮ್ಮೆ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ ವಿಜಯ್ ಅವರು. ಇವತ್ತಾದರೂ ರಾಜ್ಯಪಾಲರಿಂದ ಸರ್ಕಾರ ರಚನೆಗೆ ಸಮ್ಮತಿ ಸಿಗುತ್ತಾ? ನೋಡಿ, ಸರ್ಕಾರ ರಚನೆಗೆ ಎಲ್ಲ ಪಕ್ಷಗಳು ಕೂಡ ಸರ್ಕಸ್ ಮಾಡ್ತಾ ಇರೋದು ತಮಿಳುನಾಡಿನಲ್ಲಿ. DMK, AIADMK, ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತಹ TVK, ಎಲ್ಲ ಪಕ್ಷಗಳು ಕೂಡ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾವೆ. ನಟ ವಿಜಯ್ ನೇತೃತ್ವದ TVK ಪಕ್ಷ ಮಿತ್ರ ಪಕ್ಷಗಳ ಬೆಂಬಲಕ್ಕೆ ಸಾಕಷ್ಟು ಕಸರತ್ತು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ DMK ಮತ್ತೆ AIADMK ಮೈತ್ರಿಯ ಬಗ್ಗೆನೇ ಸಾಕಷ್ಟು ಮಾತುಕತೆಗಳು. ಮೈತ್ರಿ ಆಗುತ್ತಾ? ಇದು ಸಾಧ್ಯನಾ? ಆದರೂ ಕೂಡ ತಮಿಳುನಾಡಿನ ಜನ ಏನಾದರೂ ಒಪ್ಕೋತಾರಾ? ಇನ್ ಕೇಸ್ DMK AIADMK ಮೈತ್ರಿ ಆದರೆ ಇದು ಸಾಕಷ್ಟು ದಿನಗಳ ಕಾಲ ಉಳಿಯುತ್ತಾ ಈ ಸರ್ಕಾರ? ನೋಡಿ, ಇದೆಲ್ಲದರ ನಡುವೆ ಎಲ್ಲದಕ್ಕೂ ಮಿಗಿಲಾಗಿ AIADMK ಸಂಸದನ ಮಾತು ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿಸಿದೆ. ನೋಡಿ, ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದು ನಟ ವಿಜಯ್ ಅವರ ನೇತೃತ್ವದ TVK. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದೆ, ಆದರೆ ಬಹುಮತಕ್ಕೆ ಬೇಕಾಗಿರುವಂತಹ ಅಗತ್ಯವಿರುವಂತಹ 118 ಶಾಸಕರ ಬೆಂಬಲ ಪತ್ರ ಕೊಡಿ ಅಂತ ಹೇಳಿ ರಾಜ್ಯಪಾಲರು ಸೂಚಿಸಿದ್ದಾರೆ. ಇದು ವಿಜಯ್ ಅವರ ರಾಜಕೀಯ ಬಿಕ್ಕಟ್ಟಿಗೂ ಕೂಡ ಕಾರಣ ಆಗಿದೆ. ವಿಜಯ್ ಅವರ ಹತ್ರ ಇರೋದೆಷ್ಟು? 112. ಅಂದರೆ 107 ಪ್ಲಸ್ ಮತ್ತೆ ಈ ಕಡೆ ಕಾಂಗ್ರೆಸ್ಸು ಬೆಂಬಲ ಕೊಟ್ಟಿರೋದು. 108ರಲ್ಲಿ 2 ಸ್ಥಾನದಲ್ಲಿ ವಿಜಯ್ ಗೆದ್ದಿದ್ದಾರೆ, 1 ಬಿಟ್ಕೊಡ್ಬೇಕು. ಸೊ ಹಾಗಾಗಿ ಈಗ 100 ಕಾಂಗ್ರೆಸ್ಸು ಸೇರಿದ್ರೆ 112. ಸರ್ಕಾರ ರಚನೆ ಮಾಡೋಕ್ಕೆ ಬೇಕಾಗಿರೋದು 118, ಇನ್ನೂ ಬೇಕಾಗಿರೋದು ವಿಜಯ್ಗೆ 6. ಹಾಗಾಗಿ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ, ರಾಜಕೀಯ ಬಿಕ್ಕಟ್ಟಿಗೆ ಇದೇ ಕಾರಣ ಆಗಿರೋದು. ಮ್ಯಾಜಿಕ್ ನಂಬರು, ಇದನ್ನು ತಗೊಂಬನ್ನಿ, ನಾನು ನಿಮಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅನುವು ಮಾಡಿಕೊಡ್ತೀನಿ. ನೋಡಿ, ಮತ್ತೊಂದು ಕಡೆ ಬೆಳವಣಿಗೆ, ಒಂದು ವೇಳೆ DMK ಮತ್ತು AIADMK ಮೈತ್ರಿ ಮಾಡಿಕೊಂಡು ಅಧಿಕಾರ ಹಿಡಿಯೋದಕ್ಕೆ ಯತ್ನ ಮಾಡಿದ್ರೆ, TVK ಏನಂತ ಹೇಳಿದೆ? ತಮ್ಮೆಲ್ಲ ಶಾಸಕರು ಸಾಮೂಹಿಕರಾಗಿ ರಾಜೀನಾಮೆಯನ್ನು ಕೊಡ್ತೀವಿ. TVK ಎಚ್ಚರಿಕೆಯನ್ನು ಕೊಟ್ಟಿರೋದು. ರಾಜ್ಯಪಾಲರ ಈ ನಿಲುವನ್ನು ಈಗ ವಿರೋಧ ಪಕ್ಷಗಳು ಖಂಡಿಸಿದೆ. ರಾಜ್ಯದಲ್ಲಿ ಅನಿಶ್ಚಿತತೆ ಮುಂದುವರೆದಿದೆ. ನೋಡಿ, 108 ಸ್ಥಾನಗಳನ್ನು ಗೆದ್ದು ಅತಿದೊಡ್ಡ ಪಕ್ಷವಾಗಿ ನಟ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಈಗ ಆಲ್ರೆಡಿ ಸರ್ಕಾರ ರಚನೆಗಾಗಿ ಸರಳ ಬಹುಮತ ಗಳಿಸಿದೆ. ಆದರೂ ಆ ಕಸರತ್ತು ತೀವ್ರ, ಯಾಕಂದರೆ 118 ಬರಬೇಕು. ಇನ್ನು ಒಂದು ವೇಳೆ ಏನಾದರೂ ದ್ರಾವಿಡ ಪಕ್ಷಗಳಾದಂತಹ DMK ಹಾಗೆ AIADMK ಒಂದಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾದರೆ ವಿಜಯ್ ಅವರ 108 ಶಾಸಕರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡ್ತಾರೆ. ಅಂದರೆ ಸಾಮೂಹಿಕ ರಾಜೀನಾಮೆಯನ್ನು ಕೊಟ್ಟರೆ ಏನಾಗುತ್ತೆ? ವಿರೋಧ ಪಕ್ಷದಲ್ಲಿ ಯಾವುದೂ ಕೂಡ ಇರಲ್ಲ, ರಾಷ್ಟ್ರಪತಿ ಆಳ್ವಿಕೆ ಬರಬೇಕಾಗತ್ತೆ, ಅಥವಾ ಮತ್ತೊಮ್ಮೆ ಚುನಾವಣೆ ಸಾಧ್ಯನಾ? ಒಂದು ಚುನಾವಣೆ ನಡೆಸೋದಕ್ಕೇನೆ ಎಷ್ಟು ಕೋಟಿ ಖರ್ಚಾಗತ್ತೆ. ಅದರಲ್ಲಿ ಅಲ್ಲಿಗೆ ಈಗಿರುವಂತಹ ಅಭಿಪ್ರಾಯ, ಇನ್ ಕೇಸ್ ಯಾರೂ ಕೂಡ ಕರೆಕ್ಟಾಗಿ ಬರಲಿಲ್ಲ, ಮ್ಯಾಜಿಕ್ ನಂಬರ್ ತಲುಪಲಿಲ್ಲ ಅಂದರೆ ರಾಷ್ಟ್ರಪತಿ ಆಳ್ವಿಕೆ ಒಂದು 6 ತಿಂಗಳ ಕಾಲ ಇರುತ್ತೆ. ಅದಾದ ನಂತರ ಚುನಾವಣೆ ಅನ್ನೋದು ಕೂಡ ಆದರೂ ಆಗಬಹುದು.
ನೋಡಿ, ಜನಾದೇಶ ಪಡೆದಂತಹ ತಮ್ಮ ಪಕ್ಷವನ್ನ ಕಡೆಗಣಿಸ್ಬಿಟ್ಟು DMK ಮತ್ತೆ AIADMK ಒಳಸಂಚು ನಡೆಸಿ ಏನಾದರೂ ಸರ್ಕಾರ ಮಾಡೋದಕ್ಕೆ ಸಂಚು ರೂಪಿಸ್ತಾ ಇದೆ ಎನ್ನುವ ಸಂಶಯವನ್ನ TVK ವ್ಯಕ್ತಪಡಿಸಿದೆ. ಯಾಕಂದ್ರೆ ನಾವು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದೀವಿ, ತಮಗೆ ಸರ್ಕಾರ ರಚನೆ ಮಾಡೋದಕ್ಕೆ ರಾಜ್ಯಪಾಲರು ಆಹ್ವಾನ ಕೊಡಬೇಕು ಅನ್ನೋದು ವಿಜಯ್ ಅವರ ವಾದ. ಆದರೆ ರಾಜ್ಯಪಾಲರ ನಿಲುವೇನು? ಇಲ್ಲಿ ವಿಜಯ್ ಅವರ ವಾದವೂ ಕೂಡ ಸರಿಯಾಗಿದೆ ಅಂತ ಹೇಳಕ್ಕಾಗಲ್ಲ. ಈ ಕಡೆ ರಾಜ್ಯಪಾಲರ ನಿಲುವು, ಯಾಕಂದ್ರೆ ಮ್ಯಾಜಿಕ್ ನಂಬರನ್ನು ತಲುಪಲೇಬೇಕು, ಇದು ರಾಜ್ಯಪಾಲರ ನಿಲುವು, ಸಂಖ್ಯಾಬಲ. ಆದರೆ ರಾಜ್ಯಪಾಲರಾದಂತಹ RV ಆರ್ಲೇಕರ್ ಅವರು ವಿಜಯ್ ಅವರ ಸರ್ಕಾರ ರಚನೆಯ ಹಕ್ಕೊತ್ತಾಯವನ್ನು ತಿರಸ್ಕರಿಸ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ಕಾರಣ ಇದೆ, ವಿಜಯ್ ಅವರ ಬಳಿ ಬಹುಮತಕ್ಕೆ ಅಗತ್ಯವಿರುವ ಸಂಖ್ಯಾಬಲವಿಲ್ಲ. ಅದು ಹೆಂಗಾಗುತ್ತೆ? 117 ಇದ್ರೂ ಕೂಡ ವಿಜಯ್ ಅವರು ಸರ್ಕಾರ ರಚನೆ ಮಾಡೋದಕ್ಕಾಗಲ್ಲ. ರೂಲ್ಸ್ ಈಸ್ ರೂಲ್ಸ್. ಅದನ್ನ ಪ್ರತಿಯೊಬ್ರು ಕೂಡ, ವಿಜಯ್ ಅಷ್ಟೇ ಅಲ್ಲ, ಈ ಹಿಂದೆನೂ ಕೂಡ ಸಾಕಷ್ಟು ರಾಜ್ಯಗಳಿಗೆ ಇದು ಅಪ್ಲೈ ಆಗಿದೆ. ಹಾಗಾಗಿ 118 ನೀನು ತಗೊಂಬಪ್ಪ, ನಾನು ಈ ಕ್ಷಣನೇ ನಿನಗೆ ಅನುಮತಿ ಕೊಡ್ತೀನಿ, ಇಮಿಡಿಯೇಟ್ ಆಗಿ ನೀನು ಪ್ರಮಾಣ ವಚನ ಸ್ವೀಕಾರ ಮಾಡು ಅನ್ನೋದು ರಾಜ್ಯಪಾಲರ ವಾದ. 118 ಶಾಸಕರ ಬೆಂಬಲ ಪತ್ರವನ್ನು ನೀನು ತಗೊಂಬಂದು ನನಗೆ ಕೊಡು. ಆದರೆ ಇನ್ನೂ ಕೂಡ TVKಗೆ ಬೇಕಾಗಿರೋದು 10 ಸ್ಥಾನಗಳು. 5 ಶಾಸಕರಿರುವಂತಹ ಕಾಂಗ್ರೆಸ್ ಬೆಂಬಲ ಘೋಷಿಸಿದೆ. ಈಗ ಎಡಪಕ್ಷಗಳು ಇತರ ಸಣ್ಣ ಪಕ್ಷಗಳ ಜೊತೆಗೆ ಮಾತುಕತೆ ಕೂಡ ಮುಂದುವರೆದಿದೆ. ಇದೆಲ್ಲದರ ನಡುವೆ ಮುಂದುವರೆದ ಭಾಗ TVK ನ್ಯಾಯಾಲಯದ ಮೊರೆ ಹೋಗೋದಕ್ಕೂ ಕೂಡ ಸಜ್ಜಾಗಿದೆ. ಏನೇ ನ್ಯಾಯಾಲಯದ ಮೊರೆ ಹೋದ್ರೂ ಕೂಡ 118 ಮ್ಯಾಜಿಕ್ ನಂಬರ್ ತಲುಪಲೇಬೇಕು. ಅದೆಲ್ಲದರ ನಡುವೆ ವಿರೋಧ ಪಕ್ಷಗಳ ಬೆಂಬಲ, ಈ ರಾಜ್ಯಪಾಲರ ನಡೆ ಎಲ್ಲವನ್ನ ಕೂಡ CPI ಮತ್ತು VCK ಪಕ್ಷಗಳು ಖಂಡಿಸಿರುವುದು. ಯಾಕಂದ್ರೆ ಅತಿ ದೊಡ್ಡ ಪಕ್ಷಕ್ಕೆ ಮೊದಲು ಅವಕಾಶ ಕೊಟ್ಟು ಸದನದಲ್ಲಿ ಬಹುಮತ ಸಾಬೀತುಪಡಿಸೋದಕ್ಕೆ ಸೂಚಿಸೋದು ಸಂವಿಧಾನಬದ್ಧ ಕ್ರಮ. ನಟ ಕಮಲ್ ಹಾಸನ್ ಅವರು ಕೂಡ ವಿಜಯ್ ಅವರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಸದ್ಯ ತಮಿಳುನಾಡಿನ ರಾಜಕೀಯ ಪರಿಸ್ಥಿತಿ ಈ ರೀತಿಯಲ್ಲೇ ಇದೆ. ರೆಸಾರ್ಟ್ ರಾಜಕೀಯ ಎಲ್ಲವೂ ಕೂಡ ಮುಂದುವರಿತಾ ಇದೆ. ಇವತ್ತು ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ ವಿಜಯ್ ಅವರು. ನೋಡೋಣ, ಭೇಟಿಯ ನಂತರನಾದರೂ ಏನೆಲ್ಲ ಬೆಳವಣಿಗೆಗಳಾಗಬಹುದು, ಏನಾಗುತ್ತೆ ಅನ್ನುವ ಕ್ಷಣದ ಅಪ್ಡೇಟನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.